ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾದ ಅಂಗಳ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀವಿ. 5 ದಿನಕ್ಕೆ 5 ಸಮ್ಮರ್ ರೆಸಿಪಿ. ಇವತ್ತಿನ ಮೊದಲನೇ ರೆಸಿಪಿ ಹಳ್ಳಿ ಸ್ಟೈಲಿನಲ್ಲಿ ದಂಟು ಸೊಪ್ಪಿನ ಮೊಸರು ಸಾರು. ಡೈಲಿ ಸಾಂಬಾರು ಮಾಡೋರಿಗೆ ಇವತ್ತೇನಪ್ಪ ಮಾಡೋದು ಅಂತ ಯೋಚನೆ ಇದ್ದರೆ ಈ ಸಾರು ಒಂದು ಸಾರಿ ಮಾಡಿ ನೋಡಿ. ಪಕ್ಕಾ ಈ ಸಾರು ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ತಂಪು ಕೂಡ. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 4-5 ಹಸಿಮೆಣಸಿನ್ಕಾಯಿ, 1 ಗೆಂಡೆ ಬೆಳ್ಳುಳ್ಳಿ, ಅರ್ಧ ಸ್ಪೂನು ಜೀರಿಗೆ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ನಂತರ ಎಷ್ಟು ಬೇಕೋ ಅಷ್ಟು ಮೊಸರು ತೊಗೋಬೇಕು ಮತ್ತು ದಂಟನ್ನು ಚೆನ್ನಾಗಿ ತೊಳ್ಕೊಂಡು ಎಲೆ ಅಂಥದ್ದನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಮೊದಲಿಗೆ ತೊಳೆದಿಟ್ಕೊಂಡಿರೋ ದಂಟನ್ನು ಬೇಯೋದಕ್ಕೆ ಹಾಕೋತಾ ಇದ್ದೀನಿ. ನಂತರ ಅದಕ್ಕೆ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇಷ್ಟನ್ನು ನಾನು ಬೇಯೋದಕ್ಕೆ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ದಂಟಿನ ಸೊಪ್ಪಿನಲ್ಲಿ ಕಬ್ಬಿನಾಂಶ, ವಿಟಮಿನ್ ಎ, ಸಿ, ಕೆ ಮತ್ತು ನಾರಿನಾಂಶ ಇರೋದರಿಂದ ರಕ್ತಹೀನತೆ ನೀಗಿಸೋಕೆ ಮತ್ತು ಮೂಳೆನ ಬಲಪಡಿಸೋಕೆ, ಜೀರ್ಣಕ್ರಿಯೆ ಸುಧಾರಿಸೋಕೆ, ಹೃದಯದ ಆರೋಗ್ಯಕ್ಕೆ ಇದು ತುಂಬಾ ಅತ್ಯುತ್ತಮ. ಸೊಪ್ಪು ಬೆಂದಮೇಲೆ ನೀರು ಸಪ್ರೇಟ್ ಮಾಡಿ ಸೊಪ್ಪು ತಣ್ಣಗಾಗುವವರೆಗೂ ಬಿಟ್ಟು ಮಿಕ್ಸಿಯಲ್ಲಿ ನೀರು ಸೇರಿಸದೆ ತರಿಯಾಗಿ ರುಬ್ಬಿಕೊಂಡಿದ್ದೀನಿ. ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೊತಾ ಇದ್ದರೆ ಇದನ್ನು ಸ್ಮ್ಯಾಶ್ ಕೂಡ ಮಾಡ್ಕೋಬೋದು, ಇಲ್ಲ ಮಿಕ್ಸಿ ಮಾಡ್ತೀನಿ ಅಂದರೆ ತರಿಯಾಗಿ ರುಬ್ಕೊಬೋದು. ನಾನಿಲ್ಲಿ 1/4 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ನೀವು ಕ್ವಾಂಟಿಟಿ ಮೇಲೆ ಅದನ್ನು ಹೆಚ್ಚಿಸ್ಕೊಳ್ಬಹುದು. ಮೊಸರಿಗೆ ನಾವು ರುಬ್ಕೊಂಡಿರೋ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಗಟ್ಟಿ ಮೊಸರು ತೊಗೊಂಡಿರೋದ್ರಿಂದ ಸಾರು ಗಟ್ಟಿ ಅನಿಸಿದ್ರೆ ನಾನಿಲ್ಲಿ ಸೊಪ್ಪು ಬೇಯಿಸಿರೋ ನೀರನ್ನು ಸಪ್ರೇಟ್ ಮಾಡಿದ್ದೀನಲ್ಲ, ಅದನ್ನು ಅರ್ಧ ಕಪ್ಪಷ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನಾನಿಲ್ಲಿ ಸೊಪ್ಪು ಬೇಯಿಸುವಾಗೆ ಹಾಕಿರುವಾಗ ನಾನು ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿಲ್ಲ. ನಿಮಗೆ ಸಪ್ಪೆ ಅನಿಸಿದ್ರೆ ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಇಷ್ಟು ಮಾಡಿದ್ರೆ ನಮ್ಮ ಮೊಸರು ದಂಟಿನ ಸಾರು ರೆಡಿ. ನಿಮಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಮ ಮೆಚ್ಚುಗೆಯ ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನೀವು ಟ್ರೈ ಮಾಡಿದ್ರಾ, ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ಸಮ್ಮರ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.